ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಸ್ಪೆಷಲ್ ಶೇಂಗಾ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟಿಗೆ ಏನೇನು ಹುರ್ಕೋಬೇಕಾಗತ್ತೆಲ್ಲ ಹುರ್ಕೊಂಡು ಬಿಡೋಣ. ಸೊ ಶೇಂಗಾನ ಹುರ್ಕೋತಾ ಇದ್ದೀನಿ. ಫಸ್ಟ್ಗೆ ನೀಟಾಗಿ ಹುರ್ಕೋಬೇಕು ಶೇಂಗಾನ. ಸೊ ಇದು ಹುರ್ದಾಗಿದೆ. ನೆಕ್ಸ್ಟ್ ಇವಾಗ ನಾನು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ. ಸೊ ಇದು ಸ್ವಲ್ಪ ಜಾಸ್ತಿ ಖಾರ ಇರೋದ್ರಿಂದ ನಾನು ಸ್ವಲ್ಪ ತಗೊಂಡಿದ್ದೀನಿ. ಸೊ ನೀಟಾಗಿ ಹುರಿಬೇಕು. ಸೊ ನೆಕ್ಸ್ಟ್ ನಾವೀಗ ಹುರಿದಿರೋ ಶೇಂಗಾನ ಸಿಪ್ಪೆ ತೆಗಿಬೇಕು. ತೆಗೆದು ಚಪ್ಪರ್ಸ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು ಶೇಂಗಾನ. ಸೊ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ನಲ್ಲಿ ಶೇಂಗಾ ಹಾಕಬೇಕು, ಹುರಿದಿರೋದು. ಸೊ ಎಲ್ಲ ಹಾಕೊಂಡ್ಬಿಟ್ಟು ಸೊ ನೆಕ್ಸ್ಟ್ ಇವಾಗ ಶೇಂಗಾ ಹಾಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹುರಿದಿರೋವಂಥ ಹಸಿಮೆಣ್ಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಇದಕ್ಕೆ. ಸೊ ಸ್ವಲ್ಪ ಬೆಳ್ಳುಳ್ಳಿನ ವಾಶ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಕೊತ್ತಂಬರಿನೂ ಹಾಕಬೇಕು, ಹಾಗೂ ಸ್ವಲ್ಪ ಹುಣಸೆ ಹಣ್ಣು. ಸೊ ಇಲ್ಲಿ ನೋಡ್ಬೋದು. ಈಗ ಸ್ವಲ್ಪ ಇದಕ್ಕೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಸೊ ಇಷ್ಟು ಹಾಕ್ಕೊಂಡು ಇವಾಗ ನಾನು ಇದನ್ನು ಫಸ್ಟ್ ಪೌಡರ್ ಮಾಡ್ಕೊಂಡು ಆಮೇಲೆ ವಾಟರ್ ಆ್ಯಡ್ ಮಾಡ್ತೀನಿ. ಇದು ನೋಡ್ಬೋದು, ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈಗ. ಸೊ ಈ ಥರ ಫಸ್ಟ್ ಪೌಡರ್ ಆಗಿದೆ. ಸ್ವಲ್ಪ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ತೀನಿ. ಸೊ ಮತ್ತೆ ಪೇಸ್ಟ್ ಮಾಡ್ಕೋಬೇಕೀಗ. ಸೊ ಈ ಥರ ಆಗಿದೆ. ಸೊ ಈಗ ನೀರು ಹಾಕ್ಕೊಂಡ್ಬಿಟ್ಟು ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಷ್ಟು ಇದು ಮಾಡ್ಕೋಬೇಕು. ಸೊ ಇದು ಬಿಸಿ ಬಿಸಿ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಜೊತೆ ಅಥವಾ ಬಿಸಿ ಅನ್ನ ತುಪ್ಪ ಮಸ್ತ್ ಕಾಂಬಿನೇಷನ್ ಇದು. ಸೊ ಇದಕ್ಕೆ ಸ್ವಲ್ಪ ಲಾಸ್ಟ್ಗೆ ಅದ್ರ ಮೇಲೆ ಚೆಂದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕೊಂಡ್ರೆ ಇಷ್ಟ ನೋಡಿ, ಇಷ್ಟು ಸುಲಭವಾದ ಶೇಂಗಾ ತಂಬುಳಿ ರೆಡಿ. ಸೊ ಹಪ್ಪಳ ಬೇಕಾದರೆ ಹಪ್ಪಳನೂ ಇಟ್ಕೋಬೋದು ಜೊತೆ. ಸೊ ಇಷ್ಟೇ, ಈಸಿ ಆ್ಯಂಡ್ ಸಿಂಪಲ್. ಸೊ ವಿಡಿಯೋ ಇಷ್ಟ ಆಯಿತಾ ಲೈಕ್ ಹಾಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.